welcome back to the Vidya Shakti Maths online class. Okay, so today we are going to learn about algebraic identities in the topic of polynomial. Okay, ಈ polynomial ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಕಳೆದ ಒಂದು 15 ಒಂದು 20 ಡೇಸ್ ನಿಂದ ನಾವು ಕಲಿತಾ ಇದೀವಿ. ಯಾಕಂದ್ರೆ ಇದೊಂದು ಬಿಗ್ ಚಾಪ್ಟರ್. ಓಕೆ, ಸೊ ಹಾಗಾದ್ರೆ ಯಾವುದನ್ನ ಕಲಿತಾ ಇದೀವಿ ಹೇಳ್ರಿ? ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಮೀನ್ಸ್ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಓಕೆ, in this chapter we are going to learn about today algebraic identities. Okay, algebraic identities. Algebraic identities. Okay, ಸೊ ಈ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಗೆ ನಾವು ಕನ್ನಡ ಒಳಗೆ ಏನಂತ ಕರಿತೇವೆ ಅಂದ್ರ ಬೈಜಿಕ ನಿತ್ಯ ಸಮೀಕರಣಗಳು ಅಂತ ಕರಿತೇವಿ. ಹೌದಾ, ಬೈಜಿಕ ನಿತ್ಯ ಸಮೀಕರಣಗಳು. ಹಾಗಾದ್ರೆ ಇವು ಯಾವ ರೀತಿ ಇದಾವು? ಇವನ್ನ ಯಾವ ರೀತಿ ನಾವು ಇವು ಬೈಜಿಕ ಆಲ್ರೆಡಿ ನಾವು ಆ ರೀತಿಯ ಫಾರ್ಮುಲಾಸ್ ಗಳನ್ನ ನೀವು ಕೇಳಿರಿ, ನೋಡಿರಿ. ಬಟ್ ಅವಕ್ಕೆ ನಾವು ಏನಂತ ಕರಿತೀವಿ? ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ ಅನ್ನೋದು ನಮಗ ಗೊತ್ತಿಲ್ಲ. ಸೊ ಈಗ ನಾನು ಲೆಟ್ ಅಸ್ ಐ ಕ್ಯಾನ್ ರೈಟ್ ಒನ್ ಬೈ ಒನ್ ದಟ್ ಅಲ್ಜಿಬ್ರಿಕ್ ಐಡೆಂಟಿಟೀಸ್. ಓಕೆ, ಸೊ ನಾನು ಒಂದಾದ್ಮೇಲೆ ಒಂದನ್ನ ಅದನ್ನ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ನ ಬರೀತಾ ನಿಮಗ ಅವಾಗ ಅದರದ್ದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಯಾವ ಇವಕ್ಕೆ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಥವಾ ಬೈಜಿಕ ನಿತ್ಯ ಸಮೀಕರಣಗಳು ಅಂತ ಹೇಳ್ತಾರು ಅಂತ ಹೇಳಿ. ಇವು ಜಸ್ಟ್ ಲೈಕ್ ಅ ಫಾರ್ಮುಲಾ. ಡಿಪೆಂಡಿಂಗ್ ಅಪಾನ್ ದಟ್ ಫಾರ್ಮುಲಾ ವಿ ಆರ್ ಅಂದ್ರೆ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಸೊಲ್ಯೂಷನ್, ಒಂದು ಪ್ರಾಬ್ಲಮ್ ಅನ್ನ ಆ ಫಾರ್ಮುಲಾ ಒಳಗ್ ಹಾಕಿ ನಾವ್ ಏನ್ ಮಾಡ್ಬೋದು? ಆ ಸೊಲ್ಯೂಷನ್ ಗಳನ್ನ ಕಂಡು ಹಿಡಿಬಹುದು. ಹೌದಾ, ಅದು ಯಾವ ರೀತಿ ಇದೆ, ಏನಿದೆ ಅಂತ ಇವಾಗ ಒನ್ ಬೈ ಒನ್ ನೋಡೋಣ ಅಂತ. ನಾನು ಫಸ್ಟ್ ಏನ್ ಮಾಡ್ತೇನೆ, ಐ ಕ್ಯಾನ್ ರೈಟ್ ಆಲ್ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಫಸ್ಟ್. ಓಕೆ, ಫಸ್ಟ್ ಒನ್ ಏನಿದೆ ನೋಡ್ರಿ? ಫಸ್ಟ್ ಒನ್ x plus y bracket square. Okay, x plus y bracket square is equal to x square plus 2xy plus y square ಅಂತ ಇದೆ. ಹೌದಾ, ಸೊ ನಮಗೆ ಇದು ಏನಾಗ್ತಿದೆ? ಸ್ವಲ್ಪ ಅವ್ರು ಏನ್ ಮಾಡ್ಬಿಟ್ಟಿದಾರು, ಚೇಂಜ್ ಕೊಟ್ಟಿದ್ದಾರೆ ನಮಗಿಲ್ಲಿ. ಎಕ್ಸ್ ಪ್ಲಸ್ ವಾಯ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕಲಿಯುವಾಗ ಆಯ್ತು, ಸ್ವಲ್ಪ ನಿಮಗೆ ಇದ್ರ ಹಿಂದಿನ ಕ್ಲಾಸ್ ಒಳಗೆಲ್ಲ ಏನಿರ್ಬೋದು ಹೇಳ್ರಿ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇತ್ತು. ಹೌದಾ, ನಿಮ್ದು ಒಂದು ಫಸ್ಟ್ ಟಾಪಿಕ್ ಒಳಗಿದೆ ನೋಡ್ರಿ, ನಂಬರ್ ಸಿಸ್ಟಮ್ ಒಳಗ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇತ್ತು. ಅವಾಗ ಅದ್ರದ್ದು ನಾವ್ ಏನಂತ ಬರೀತಿದ್ವಿ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತಿದ್ವಿ. ಬಟ್ ಅವ್ರಿಗೆ ಏನ್ ಮಾಡಿದಾರು? ಎಕ್ಸ್ ಪ್ಲಸ್ ವಾಯ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ನಾವ್ ಏನ್ ಮಾಡಿದ್ವಿ? ಸೇಮ್ ಫಾರ್ಮುಲಾನ ಬಟ್ ಈ ರೀತಿ ಬರೀಬಹುದು. ಹೌದಾ, ಅಥವಾ ನಿಮ್ಗೆ ಅವ್ರ ಏನ್ ಮಾಡಬಹುದು? ಎಕ್ಸ್ ಪ್ಲಸ್ ಮತ್ತ ಬೇರೆ ಅಂಕಿಗಳನ್ನು ಕೊಡ್ಬೋದು. ಬಟ್ ನಿಮ್ಮ ಈ ಒಂದು ಟೆಕ್ಸ್ಟ್ ಬುಕ್ ಒಳಗಿರ್ತಕ್ಕಂಥ ಬೈಜಿಕ ನಿತ್ಯ ಸಮೀಕರಣ ಅಥವಾ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಏನಿದಾವ್ ಹೇಳ್ರಿ? ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y square. And second one, ಹೌದಾ, ಸೆಕೆಂಡ್ ಒನ್ ಏನಿದೆ ನೋಡ್ರಿ? ಅಗೇನ್ x minus y bracket square is equal to x square minus 2xy plus y square. ಹೌದಾ, ಇದಕ್ಕ ಡಿಫ್ರೆನ್ಸ್ ಏನ್ ನೋಡ್ರಿ? ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂತು. ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಆಮೇಲೆ ಥರ್ಡ್ ಒನ್ ಏನಿದೆ ನೋಡ್ರಿ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ಹೌದಾ, ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ವೈ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ? ಎಕ್ಸ್ ಪ್ಲಸ್ ಎ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಬಿ. ಓಕೆ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಇದೆ. ಇದ್ರದ್ದು ಏನ್ ಬರ್ತೈತ್ ನೋಡ್ರಿ? ಎಕ್ಸ್ಪ್ಯಾನ್ಷನ್ ಅಂದ್ರ ವಿಸ್ತರಿಸಿದ ರೂಪ ಏನ್ ಬರ್ತೈತ್ ಅಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಬರ್ತೈತಿ. ರೈಟ್,
ಸೊ ಫಸ್ಟ್ ಒನ್ ಏನ್ ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್. ಇದನ್ನ ಯಾವ ರೀತಿ ಫಾರ್ಮುಲಾ ಅಂದ್ರೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. Second one is x minus y bracket square is equal to x square minus 2xy plus y square. X square minus y square is equal to x plus y into bracket x minus y. Okay. Next, fourth one, x plus a into x plus b is equal to x square plus a plus b x into, sorry, plus ab. ಇದು ಫೋರ್ತ್ ಒನ್. ಓಕೆ, ನೀವು ಬರ್ಕೋಬಹುದಾದ್ರೆ ಬರ್ಕೋಬಹುದು, ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದಾವೆ ಇವು. ಹೌದಾ? ಇನ್ನ ನೆಕ್ಸ್ಟ್ ಫಿಫ್ತ್ ಒನ್ ಬರೀತೆ ನೋಡ್ರಿ. ಫಿಫ್ತ್ ಒಂದು ಇನ್ನೂ ಒಂದ್ 2-3 ಐಡೆಂಟಿಟೀಸ್ ಅದಾವು ಅಥವಾ ಫಾರ್ಮುಲಾ ಅಂತಾನು ನಾವು ಕರಿಬಹುದು. ಫಿಫ್ತ್ ಒನ್ ಏನಿದೆ ನೋಡ್ರಿ. ಫಿಫ್ತ್ ಒನ್ ಏನಿದೆ ನೋಡೋಣ. ಫಿಫ್ತ್ ಒನ್ ಇಲ್ಲಿದೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್. x plus y plus z bracket square is equal to x square, okay, plus y square plus z square plus 2xy plus 2yz plus 2zx. Okay, so x plus y plus z bracket square is equal to x square plus y square plus z square is equal to 2xy plus 2yz plus 2zx ಅಂತ ಇದೆ. ಹೌದಾ? ನೆಕ್ಸ್ಟ್ ಸಿಕ್ಸ್ತ್ ಒನ್. ಸಿಕ್ಸ್ತ್ ಒನ್ ಏನಿದೆ ನೋಡ್ರಿ. x plus y bracket cube. x plus y ಹೋಲ್ ಕ್ಯೂಬ್ ಅಂತಾದ್ರೂ ಅನ್ಬೋದು ಅಥವಾ ನೀವು ಬ್ರಾಕೆಟ್ ಕ್ಯೂಬ್ ಅಂತನಾದ್ರೂ ಅನ್ಬೋದು. x plus y bracket cube is equal to x cube plus y cube plus 3xy into bracket x plus y ಅಂತ ಇದೆ. ಹೌದಾ? x cube plus y cube, okay, plus 3xy into x plus y, right? ಹೌದಾ? x cube plus y cube plus 3xy into x plus y. Next, seventh one. Okay, seventh one. I can erase this fourth one. Okay, seventh one ಏನಿದೆ ನೋಡ್ರಿ. Same again, x minus y cube. x minus bracket cube is equal to ಇದೇ ಸೇಮ್ ಫಾರ್ಮುಲಾ. ಅಂದ್ರೆ ನಿಮಗ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಬೇಕಂದ್ರ ಇದೇ ಸೇಮ್ ಫಾರ್ಮುಲಾ ಎಲ್ಲ ಕಡೆ ನಾವು ಮೈನಸ್ ಹಾಕಿ ಬರೆದ್ ಬಿಡ್ಬೇಕು. ಹೌದಾ? ಮೈನಸ್ ಹಾಕಿ ಬರಿಬೇಕು. ನಾನು ಯಾವ ರೀತಿ ಬರೀತೆ ನೋಡ್ರಿ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy into bracket x minus y, right? x minus y bracket cube is equal to x cube minus y cube minus 3xy into x minus y. Okay, next last one ಯಾವ್ದಂದ್ರ ಲಾಸ್ಟ್ ಇನ್ನೊಂದಿದೆ ನೋಡ್ರಿ. ಎಲ್ಲಿದೆ ನೋಡ್ರಿ ಲಾಸ್ಟ್ 8th one. ಹೌದಾ? 8th one, x cube, okay, 1 second, x cube plus y cube plus z cube minus 3xyz. Okay, x cube plus y cube plus z cube minus 3xyz is equal to x plus y plus z into bracket x square plus y square plus z square minus xy minus yz minus zx. Okay, x plus y plus z into bracket x square plus y square plus z square minus xy minus yz minus zx ಅಂತ ಇದೆ. ಇವಿಷ್ಟು ನಮ್ಗೆ ಏನಾಗ್ತಾವ ಹೇಳ್ರಿ? ಇವೆಲ್ಲ ಇವೇನಾಯ್ತು? ದೀಸ್ ಆರ್ ಆಲ್ ಅಲ್ಜಿಬ್ರಿಕ್ identities in the topic of polynomial. Okay, based on these formula we have to solve the some problems. Okay, ಸೊ ಇವನ್ನ ಇದೊಂದು ಏನು ಫಾರ್ಮುಲಾದ ಆಧಾರದ ಮೇಲೆ ನಾವ್ ಏನ್ ಮಾಡ್ಬೇಕು, ಆ ಫಾರ್ಮುಲಾ
ಅದು ಯಾವ್ದನ್ನ ಸೊಲ್ಯೂಷನ್ ಪ್ರಾಬ್ಲಮ್ ಅನ್ನ ಕೊಟ್ಟಿರ್ತಾರೋ ಅದಕ್ಕೆ ನಾವು ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಈ 8 ಫಾರ್ಮುಲಾ ಒಳಗ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಒಂದು ಫಾರ್ಮುಲಾವನ್ನು ಹಾಕಿ ನಾವ್ ಏನ್ ಮಾಡ್ಬೋದು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಅದು ಯಾವ ರೀತಿ ಸಾಲ್ವ್ ಮಾಡೋದನ್ನು 1 by 1 ನೋಡೋಣಂತ. ಓಕೆ, ಫಸ್ಟ್ ನಾನು ಏನ್ ಮಾಡ್ತೀನಿ, ಫಸ್ಟ್ ನಾನು ನಿಮ್ಗ ಇಲ್ಲೊಂದು ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂತ ಇತ್ತು. ಹೌದಾ, ಇದು ಏನಿತ್ತು, ಇದ್ರದ್ದು ಎಕ್ಸ್ಪ್ಯಾನ್ಷನ್ ಏನ್ ಬಂದಿತ್ತು ಹೇಳ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂತ ಬಂತು. ಹೌದಾ, ಸೊ ನಿಮಗೆ ಏನಾಯ್ತು, ಇಲ್ಲ ನೀವು ಟೀಚರ್ ಹೇಳಿದ್ರು ನಾವು ಏನ್ ಮಾಡ್ತಿದ್ವಿ, ಬೈಪಟ್ ಹಾಕೋದು, ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಬಟ್ ಅದಲ್ಲ, ದಟ್ ಈಸ್ ರಾಂಗ್ ವೇ. ಹೌದಾ, ಇಲ್ಲಿ ಏನಾಗ್ಬೇಕು, ನಮಗೆ ಫಸ್ಟ್ ಇದು ಯಾವ ರೀತಿ ಬಂತು ಅನ್ನೋದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಬೈಪಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ನಿಮಗ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ಯಾವ ರೀತಿ ಇದು ಈ ಕಡೆ ಬಂತು ಅಂದ್ರ, LHS ಟರ್ಮ್ ಅನ್ನ ಯೂಸ್ ಮಾಡಿಕೊಂಡು ನಾವು RHS ಟರ್ಮ್ ಅನ್ನ ಯಾವ ರೀತಿ ಅದನ್ನ ಪ್ರೂವ್ ಮಾಡಿದ್ವಿ ಅನ್ನೋದು ನಿಮಗೆ ಒಂದು ಗೊತ್ತಾಯ್ತು ಅಂದ್ರ ನೀವು ಉಳಿದುದು ಎಲ್ಲ ಈಸಿಲಿ ಬೈಪಟ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಹೌದಾ, ಸೊ ನೀವು ಅವಾಗ ಏನ್ ಮಾಡ್ತೀರಿ, ನೀವ ಅದನ್ನ ಆ ಒಂದು ಆಧಾರದ ಮೇಲೆ ಆ ಅದ್ರ ಬೇಸ್ ಮೇಲೆ ನೀವ್ ಏನ್ ಮಾಡ್ತೀರಿ, ಆ ಫಾರ್ಮುಲಾವನ್ನ ನೀವ ಕ್ರಿಯೇಟ್ ಮಾಡ್ಕೊತೀರಿ. ಹೌದಾ, ಹಾಗಾಗಿ ನಾನು ಇದೊಂದು ಎಕ್ಸಾಂಪಲ್ ಅನ್ನ ನಿಮ್ಗ ತೋರಿಸ್ತೇನೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಇದು ಯಾವ ರೀತಿ ಬಂತು ಅಂತ. ಹೌದಾ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಈಗ ಇದಕ್ ಬರ್ರಿ, ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಈ ಸ್ಕ್ವೇರ್ ಅರ್ಥ ಏನ್ ಹೇಳ್ರಿ ನನ್ಗ, ಸ್ಕ್ವೇರ್ ಅಂತ ಇದೆ. ಹೌದಾ, ಹಾಗಾದ್ರೆ ಅದರ ಅರ್ಥ ಏನು, ಸ್ಕ್ವೇರ್ ಅಂದ್ರ 2 times multiply that this term. ಓಕೆ, ಅಂದ್ರ ಈ ಒಂದು ಟರ್ಮು ನಮಗ 2 ಸತಿ ಮಲ್ಟಿಪ್ಲೈ ಆಗಿದೆ, 2 times ಮಲ್ಟಿಪ್ಲೈ ಆಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಹೌದಾ, ಹಾಗಾದ್ರೆ ನಾನು ಅದನ್ನ ಏನ್ ಮಾಡ್ತೀನಿ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಅಂತ 2 ಸತಿ ಬರ್ಕೋತೇನೆ. ಓಕೆ, ಅರ್ಥ ಆಯ್ತು. ಈ ಸ್ಟೆಪ್ ನಿಂದ ನಾನು ಏನ್ ಮಾಡಿದೆ, ಈ ಸ್ಟೆಪ್ ಅನ್ನ ಬರ್ಕೊಂಡೆ. ಯಾಕೆ ಹೇಳ್ರಿ, ಅಲ್ಲೇ ಇದೆ, ಅದು 2 ಸತಿ ಮಲ್ಟಿಪ್ಲೈ ಮಾಡ್ಬೇಕಾಗಿದೆ, ಹಾಗಾಗಿ ನಾನು ಅದನ್ನ 2 ಸತಿ ಮಲ್ಟಿಪ್ಲೈ ಮಾಡ್ಕೊಂಡೆ. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಇದರಿಂದ ಇದಕ್ಕ ಮಲ್ಟಿಪ್ಲೈ ಮಾಡ್ಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡೋದನ್ನ ನೀವು ಆಲ್ರೆಡಿ 8th ಕ್ಲಾಸ್ ಒಳಗ್ ಕಲ್ತೀರಿ. ಇದು ಯಾವ ಟೈಪ್ ಅದ್ದು ಹೇಳ್ರಿ, ಇದು ಬೈನಾಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್. ಇದು ಅಂದ್ರ ದ್ವಿಪದದಿಂದ ದ್ವಿಪದಕ್ಕೆ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬಹುದು ಅಂತೇಳಿ, ಹೌ ಟು ಮಲ್ಟಿಪ್ಲೈ ಬೈನಾಮಿಯಲ್ ಟು ಬೈನಾಮಿಯಲ್ ಟರ್ಮ್. ಓಕೆ, ಅಂದ್ರ ದ್ವಿಪದದಿಂದ ದ್ವಿಪದಕ್ಕೆ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ನಾ ಬರೆಯುವಂತ ಸ್ಟೆಪ್ ಅನ್ನ ನೆನ್ಪಿಟ್ಕೊರಿ. ಫಸ್ಟ್ ಈ ಎಕ್ಸ್ ಅನ್ನ ತಗೊಂಡ್ವಿ, ಎಕ್ಸ್ ಅನ್ನ ತಗೊಂಡು, ಹೌದಾ, ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರಿಬೇಕು. ರೈಟ್, ಓಕೆ, ಎಕ್ಸ್ ಪ್ಲಸ್ ವೈ. ಹೌದಾ, ನೆಕ್ಸ್ಟ್ ಅಗೇನ್ ಇಲ್ಲಿ ಪ್ಲಸ್ ವೈ ಇದೆಯಲ್ಲ, ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ತಗೋಬಹುದು, ಮೈನಸ್ ಇದ್ರೆ ಮೈನಸ್ ತಗೋಬಹುದು. ಇವಾಗ ಇಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ಐ ಕ್ಯಾನ್ ರೈಟ್ ಪ್ಲಸ್ ವೈ. ಅಗೇನ್ ಇಲ್ಲಿ ಏನ್ ಮಾಡ್ಬೇಕು ನಾನು, ಮತ್ ಇದೇ ಟರ್ಮ್ ಅನ್ನ ಇಲ್ಲಿ ಇಡ್ಬೇಕು. ಹೌದಾ, ಎಕ್ಸ್ ಪ್ಲಸ್ ವೈ. ಹೌದಾ, ಈ ಸ್ಟೆಪ್ ನಮಗ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಈ ರೀತಿ ನಾವ್ ಇದನ್ನ ಬರ್ಕೋಬೇಕು. ರೈಟ್, ಅದಾದ್ಮೇಲೆ ಇಲ್ಲಿ 1 by 1 ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಎಷ್ಟಾಯ್ತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ರೈಟ್, ಪ್ಲಸ್ ಎಕ್ಸ್ ಇಂಟು ವೈ, ಎಕ್ಸ್ ಇಂಟು ವೈ ಇಸ್ ಎಕ್ಸ್ ವೈ. ಓಕೆ, ಪ್ಲಸ್ ವೈ ಇಂಟು ಎಕ್ಸ್, y into x, y into x is yx. okay, either you are right xy or yx. ಹೌದಾ, ನೀವು ಅದನ್ನ xy ಅಂತಾರು ಬರಿಬಹುದು, yx ಅಂತಾರ ಬರಿಬಹುದು. ನಾನು ಏನ್ ಮಾಡ್ತೀನಿ, xy ಅಂತ ಬರೀತೀನಿ. ಹೌದಾ, ಬೆಟರ್ ಅಂದ್ರೆ ನಾವು ಆರ್ಡರ್ ವೈಸ್ ಬರೆಯೋದು ಬೆಟರ್, xy ಅಂತ. ಈಗ yx ಅಂದ್ರೆ ಅದು ಬೇರೆನೇ ಅನಿಸ್ತೈತಿ, ಬಟ್ ನಾವ್ ಅದನ್ನ xy ಅಂತ ಬರೆದ್ರೆ ಆರ್ಡರ್ ವೈಸ್ ನೀಟ್ ಆಗಿರ್ತೈತಿ. ಹೌದಾ, ಸೊ y ಇಂಟು y ಏನಾಯ್ತು ಹೇಳ್ರಿ, y ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟ್, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್. ಹೌದಾ, ಪ್ಲಸ್ ಇಲ್ಲಿ ನೋಡ್ರಿ, ಈ ಎಕ್ಸ್ ಸ್ಕ್ವೇರ್ ಮತ್ತೆ ಇವಕ್ಕೆಲ್ಲ ನಾವು ಕೂಡಿಸ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅವು ಏನಿದಾವ್ ನಮಗ ವಿಜಾತಿಯ ಪದಗಳಿದಾವು. ಹೌದಾ, ಹಾಗಾಗಿ ನಾನು ಏನ್ ಮಾಡಿದೆ, ಎಕ್ಸ್ ಸ್ಕ್ವೇರ್ ಅನ್ನ ಆಸ್ ಇಟ್ ಇಸ್ ಇಟ್ಟೆ. ಬಟ್ ಇವೆರಡು ಸೇಮ್ ಇದಾವ್, ಎಕ್ಸ್ ವೈ ಮತ್ತೆ ಎಕ್ಸ್ ವೈ ಸೇಮ್ ಇದಾವ್, ಹಾಗಾಗಿ ಅವನ್ ಎರಡು ಏನ್ ಮಾಡ್ಬೋದು, ನಾನು ಆಡ್ ಮಾಡ್ಬೋದು.
ಇದೊಂದು XY ಇದೊಂದು XY ಎಷ್ಟದು 2XY ಆಯ್ತು. 2XY ಪ್ಲಸ್ y² ಆಸ್ ಇಟ್ ಇಸ್. ಓಕೆ, ನಿಮಗೆ ಅರ್ಥ ಆಗಿರ್ಬೋದು. ನಾನು ಇದನ್ನ ಸಾಲ್ವ್ ಮಾಡಿದ್ಮೇಲೆ ಈ ಟರ್ಮ್ ನನಗ ಆನ್ಸರ್ ಆಗಿ ಬಂತು. ಓಕೆ, ಹಾಗಾಗಿ ಅವರು ಏನೋ ಬರೆದ್ರು ನಾವು ಹಂಗೆ ಬೈಪಟ್ ಹಾಕಿದ್ವಿ ಅಂತಲ್ಲ, ಹೌದಾ? ಅದು ಯಾವ ರೀತಿ ಬಂತು ಅನ್ನೋದು ನಾವು ಒಮ್ಮೆ ಅದ್ರ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರ, ಇನ್ ಕೇಸ್ ಈಗ ನೀವು ಇದನ್ನ ಬೈಪಟ್ ಹಾಕಿದ್ರಿ ಅಂತ ಅನ್ಕೋರಿ, ಎಕ್ಸಾಮ್ ಒಳಗ್ ನಿಮ್ಗೆ ಏನೋ ಅದು ನೆನಪಾಗ್ಲಿಲ್ಲ ಅಥವಾ ಏನೋ ಆಯ್ತು, ನಿಮ್ಗೆ ಅದು ಬರೀಲಿಕ್ಕೆ ನೆನಪಾಗ್ಲಿಲ್ಲ ಅಂದ್ರೆ ನೀವು ಇಮ್ಮಿಡಿಯೇಟ್ ಏನ್ ಮಾಡ್ಬೋದು ಹೇಳ್ರಿ, ಇದನ್ನ 2 ಸಲ ಇಟ್ಕೊಂಡು ಮಲ್ಟಿಪ್ಲೈ ಮಾಡ್ಬಿಟ್ರಿ ಅಂದ್ರೆ ನಿಮ್ಗ ಫೈನಲ್ ಆದ ಒಂದು ಇದು ಆನ್ಸರ್ ಬಂದ್ಬಿಡ್ತೈತಿ. ಹಾಗಾಗಿ ನೀವು ಈ ಫಾರ್ಮುಲಾವನ್ನ ಎಲ್ಲಿ ತಪ್ಪುವಂತ ಚಾನ್ಸ್ ಇರುದಿಲ್ಲ, ಹೌದಾ? ಹಾಗಾಗಿ ಇದು ಗೊತ್ತಾಯ್ತು ನಿಮ್ಗ. x+y ಬ್ರಾಕೆಟ್ ಸ್ಕ್ವೇರ್ ಅಂತ ಇದ್ದದನ್ನ ಈ ರೀತಿ 2 ಸತಿ ಬರ್ಕೋಬೇಕು. ಅದಾದ್ಮೇಲೆ ಬೈನಾಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಸ್ಟೆಪ್ಸ್ ಅನ್ನ ನೆನ್ಪ್ ಮಾಡ್ಕೊಂಡು ಈ ರೀತಿ ನಾನು ಲಾಸ್ಟಿಗೆ ಆನ್ಸರ್ ಅನ್ನ ತಗೊಂಡ್ಬಂದೆ. ಯಾಕಂದ್ರೆ ನಿಮಗ್ ಒಂದ್ ಎಕ್ಸಾಂಪಲ್ ಆಗಿ ತೋರಿಸಿದೇನ. ಈಗ ನಿಮ್ಮ ಬುಕ್ ಒಳಗೆ ಏನಾಗಿದೆ, ಡೈರೆಕ್ಟ್ ಕೊಟ್ಬಿಟ್ಟಿದಾರ ಅವ್ರು, ಹೌದಾ? ಯಾವ ರೀತಿ ಬಂತು ಇಲ್ಲ ಅಂತ ಗೊತ್ತಿಲ್ಲ, ಹೌದಾ? ಹಾಗಾಗಿ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್, ಈ ಮೇನ್ ಕಾನ್ಸೆಪ್ಟ್ ಗೊತ್ತಾಯ್ತು ಅಂದ್ರೆ ನೀವು ಈಸಿಲಿ ಏನ್ ಮಾಡ್ಬಿಡ್ತೀರಿ, ಇವನ್ನ ಬರ್ಕೋಬಹುದು, ಈ ಸ್ಟೆಪ್ಸ್ ಗಳನ್ನ ಬರ್ಕೋಬಹುದು ಅಥವಾ ಇದನ್ನ ನೆನ್ಪಿಟ್ಕೋಬಹುದು, ಹೌದಾ? ಸೊ ಇದು ಏನಾಗಿತ್ತು ನಮ್ದು x+y ಬ್ರಾಕೆಟ್ ಸ್ಕ್ವೇರ್. ಅದೇ ರೀತಿ ನಾವು x-y ಬ್ರಾಕೆಟ್ ಸ್ಕ್ವೇರ್ ಅನ್ನ ಮಾಡಬಹುದು, x+y+z ಬ್ರಾಕೆಟ್ ಸ್ಕ್ವೇರ್ ಅನ್ನ ಮಾಡಬಹುದು, ಹೌದಾ? ಹಾಗಾಗಿ ಇಲ್ಲೊಂದು ಸಿಮ್ಯುಲೇಷನ್ ಇದೆ ನೋಡ್ರಿ, ಇದ್ರದ್ದು ಬೇಸ್ಡ್ ಇದ್ದಿದ್ದ ತೋರಿಸ್ತೇನೆ ನೋಡ್ರಿ ನಾನು. ನೋಡಂತೇಳಿ ಇಲ್ಲಿದೆ. I hope all of you see my screen. Okay. ಇಲ್ಲಿದೆ ನೋಡಿ, ನಾನು ತೋರಿಸಿದ್ನಲ್ಲ ಅದೇ a+b ಬ್ರಾಕೆಟ್ ಸ್ಕ್ವೇರ್ ಅನ್ನೋದು ಇಲ್ಲಿದೆ ನಮಗ್, ಹೌದಾ? ಸೊ ಸ್ವಲ್ಪ ಇದನ್ನ ನಾನು ಡಯಾಗ್ರಾಮ್ ಅನ್ನ ಸಣ್ಣದ್ ಮಾಡ್ತೀನಿ ತಡ್ರಿ, ನಿಮಗ ಅಂದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಇದು a-b ಎಲ್ಲಾನು ಇದ್ರೊಳಗೆ ಇದಾವ. ನಾನು 1 by 1 ತೋರಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಇದೇನಾಯ್ತು ನನಗೀಗ a+b ಬ್ರಾಕೆಟ್ ಸ್ಕ್ವೇರ್. ಇಲ್ಲೇ ನೋಡ್ರಿ, a+b ಅಂತಂದ್ರ ಅವರು ಇಲ್ಲೇ a ತಗೊಂಡಾರ. a ಅಂದ್ರೆ ಇಲ್ಲಿ 8 ಇದೆ +2 ಅಂತ ಇದೆ, ಹೌದಾ? ಸೊ ಒಂದ್ಸಲ ಅವ್ರು ಏನ್ ಮಾಡಿದಾರ, ನಾನು 2 ಸಲ ಮಲ್ಟಿಪ್ಲೈ ಮಾಡಿದೆ, ನೆನ್ಪಿದೆ ನಿಮ್ಗ? 8 ಮತ್ತೆ ಇಲ್ಲಿ 2 ab ಇದ್ದಂಗ. ಆಮೇಲೆ ಅದೇ ರೀತಿ ಇದನ್ನ ab ತಗೊಂಡಿದ್ದಾರೆ, ಹೌದಾ? ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್, 8 ಇಂಟು a 8 ಅಂದ್ರ a ಇಂಟು a ಸ್ಕ್ವೇರ್. ಓಕೆ, ಆಮೇಲೆ a ಇಂಟು b ab ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ, ಇಲ್ಲಿ ಬ್ಲೂ ಬಾಕ್ಸ್ ಒಳಗ್ ಕಾಣಿಸ್ತಾ ಇದೆ ನೋಡ್ರಿ, a ಇಂಟು b. ಓಕೆ, a ಇಂಟು b ಇಸ್ 16 ಅಂತ ಇದೆ. ಅಗೇನ್ ನಾನು ಏನ್ ಮಾಡ್ಬೇಕು, ಮತ್ತಿಲ್ಲೇ b ಇದೆ, b ಇಂಟು a ಏನಾಗತ್ತಾ, ಹೌದಾ? a ಇಂಟು b ಇಲ್ಲಿ 16 ಅಗೇನ್. ಆಮೇಲೆ b ಇಂಟು b ಸ್ಕ್ವೇರ್ ಇಸ್ 4 ಅಂತ ಬಂತು, ಹೌದಾ? ಸೊ ಇಲ್ಲಿ ಏನಾಯ್ತು, a+b ಬ್ರಾಕೆಟ್ ಸ್ಕ್ವೇರ್. ಅಲ್ಲೇ ನಿಮ್ಗೆ ಏನಾಯ್ತು, ನಿಮ್ಮ ಬುಕ್ ಒಳಗ x+y ಬ್ರಾಕೆಟ್ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಏನಾಗಿದೆ a+b ಬ್ರಾಕೆಟ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಹೌದಾ? a+b ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² + 2ab + b ಸ್ಕ್ವೇರ್. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಏನಾಗಿದೆ, ಫಾರ್ಮುಲಾವನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ a ಅಂದ್ರ 8 ಇದೆ, b ಅಂದ್ರ 2 ಇದೆ. ಓಕೆ, 8 + 2 10 ಬ್ರಾಕೆಟ್ ಸ್ಕ್ವೇರ್, 10 ಬ್ರಾಕೆಟ್ ಸ್ಕ್ವೇರ್ ಇಸ್ 100. ಓಕೆ, 8 ಇಂಟು 8 8 ಸ್ಕ್ವೇರ್, ಆಮೇಲೆ 2 ಇಂಟು a ಇಲ್ಲಿ ಏನಾಗಿದೆ 2 ಇಂಟು 8 ಇಂಟು 2 ಇಂಟು 8, ಆಮೇಲೆ b ಸ್ಕ್ವೇರ್ ಮೀನ್ಸ್ 2 ಸ್ಕ್ವೇರ್ ಅಂತ ಇದೆ. ಓಕೆ, ಸೊ 10 ಇಂಟು 10 100, 8 ಇಂಟು 8 64. ಓಕೆ, 8 into 2 16, again 8 into 2 is 16, 16 plus 16 is 32. ಆಮೇಲೆ 2 into 2 4 ಅಂದಾಗ ಇದನ್ನ ನಾವು ಎಷ್ಟು ಕೂಡಿಸಿದ್ರು ಎಷ್ಟಾಯ್ತು, 100 ಅಂತ ಬಂತು. ಇದೆಲ್ಲ ಇರ್ಲಿ, ನಾನು ಅದನ್ನ ನಿಮಗ ಸಾಲ್ವ್ ಮಾಡುವಾಗ ಹೇಳ್ತೇನೆ. ಮೇ ಬಿ ಇಲ್ಲಿ ಹೇಳುವಾಗ ನಿಮಗ ಕನ್ಫ್ಯೂಸ್ ಆಗ್ಬಹುದು, ಇದೇನು ಹೇಳ್ತೇನೆ ಅದು ನಾವು ಈ ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ನಾವು ಬರದ್ ತೋರಿಸಿದ್ರೆ ನಿಮಗ ಇನ್ನೂ ಈಸಿ ಅಂಡರ್ಸ್ಟ್ಯಾಂಡ್ ಆಗ್ತೈತೆ. ಜಸ್ಟ್ ಈಗ ಸಿಮ್ಯುಲೇಷನ್ ತೋರಿಸುವ ಹಾಗೆ ನಾನು ನಿಮಗ ತೋರಿಸ್ತಾ ಇದ್ದೀನಿ, ಡೋಂಟ್ ವರಿ. ನಾನು ಆಮೇಲೆ ಇದನ್ನ 1 by 1 ಎಲ್ಲ ಅದ್ರದ್ದು ಯಾವ ರೀತಿ ನಾವು ಅದ್ರೊಳಗೆ ವ್ಯಾಲ್ಯೂ ಅನ್ನ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ಓಕೆ, ಸೊ ಇದು a+b ಬ್ರಾಕೆಟ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, a-b ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? a-b ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನ್ ಬಂತು, ಇಲ್ಲೇ a² - 2ab + b ಸ್ಕ್ವೇರ್. ಅಗೇನ್ ನಿಮಗ್ ಬರ್ಸಿದೆ ನೋಡ್ರಿ ಒಂದ್ಸಲ,
ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್. ಜಸ್ಟ್ ಇಲ್ಲಿ ಏನಾಗಿದೆ, ಲೆಟರ್ಸ್ ಅಷ್ಟೇ ಬದ್ಲಿ ಆಗಿದಾವ್, ಕನ್ಫ್ಯೂಸ್ ಆಗ್ಬೇಡ್ರಿ. ಬುಕ್ ಒಳಗ ಬೇರೆ ಇದೆ, ಇಲ್ಲಿ ಟೀಚರ್ ಬೇರೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ಸಿಮ್ಯುಲೇಷನ್ ಒಳಗ ಅವರು ಎ ಬಿ ಅನ್ನ ಕನ್ಸಿಡರ್ ಮಾಡಿದಾರು. ನಮ್ಮ ಟೆಕ್ಸ್ಟ್ ಬುಕ್ ಒಳಗ ಎಕ್ಸ್ ಮತ್ತು ವೈಗಳದಾವ್, ಏನು ಪ್ರಾಬ್ಲಮ್ ಇಲ್ಲ, ಲೆಟರ್ಸ್ ಅಷ್ಟೇ ಚೇಂಜ್ ಇದಾವ್. ಓಕೆ, ಸೊ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಏನಾಯ್ತು ನೋಡ್ರಿ, ಇಲ್ಲಿ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬಂತು. ಅಗೇನ್ ಸೇಮ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಹಾಗೆ ಇದನ್ನ ಮಲ್ಟಿಪ್ಲೈ ಮಾಡಿ ಅವ್ರು ಏನ್ ಮಾಡಿದಾರು, ಫೈನಲ್ ಆಗಿ ಆನ್ಸರ್ ತಗೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಇದು ಯಾವ್ದು ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಇಲ್ಲಿ ಏನಾಗಿದೆ, ನಿಮ್ಗೊಂಥರ ಇದೇನಾಗಿದೆ, ಫನ್ ಟೈಪ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ರಿ, ಎ ಬಿ ಸಿ ಈ ರೀತಿ ಬರ್ಕೋಬೇಕು. ನಿಮ್ಗೆ ಹೇಳಿದೆ ನಾನು, ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್. ಈ ಸ್ಕ್ವೇರ್ ಮೀನ್ಸ್ ಎಷ್ಟು, ಈ ಒಂದು ಟರ್ಮ್ ನಮಗ 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಓಕೆ, ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಅಂದಾಗ ನನಗ 2 ಟೈಮ್ಸ್ ಬರಿಬೇಕು. ಬಟ್ ಅವ್ರು ಏನ್ ಮಾಡಿದಾರು, 1 ಟೈಮ್ ಹಿಂಗ್ ಬರ್ದಿದ್ದಾರೆ, ಈ ರೀತಿ ಬರ್ದಿದ್ದಾರೆ, 1 ಟೈಮ್ ಈ ರೀತಿ ಬರ್ದಿದ್ದಾರೆ. ಕಾಣಿಸ್ತಾ ಇದೆ ಇಲ್ಲಿ, ಇದು ಎ ಬಿ ಸಿ, ಇದು ಅಗೇನ್ ಎ ಬಿ ಸಿ ಅಂತ ಇದೆ. ಹೌದಾ, ಈಗ ಯಾವ ರೀತಿ ಮಲ್ಟಿಪ್ಲೈ ಆಗಿದೆ ಒಂದ್ಸಲ ನೋಡೋಣ. ಇಲ್ಲೇ ಎ ಇದೆ, ಇಲ್ಲಿ ಎ ಬಿ ಸಿ ಇದೆ. ಹೌದಾ, ಇಲ್ಲಿ ನೋಡ್ರಿ, ಎ ಇಂಟು ಎ ಏನಾಯ್ತು ನೋಡ್ರಿ, ಇಲ್ಲಿ ಎ ಇಂಟು ಎ ಸ್ಕ್ವೇರ್. ಓಕೆ, ಈ ಲೈನ್ ಅನ್ನ ಪೂರ್ತಿ, ಈ ಒಂದು ಲೈನ್ ಅನ್ನ ನೀವು ಏನ್ ಮಾಡ್ಬೇಕು, ಎ ದಿಂದನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ, ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್ ನಿಮ್ಗ, ಎ ಇಂಟು ಬಿ ಇಸ್ ಎ ಬಿ. ನೆಕ್ಸ್ಟ್ ಎ ಇಂಟು ಸಿ, ಎ ಇಂಟು ಸಿ ಇಸ್ ಸಿ ಎ ಅಥವಾ ಎ ಸಿ. ಓಕೆ, ಲೆಟರ್ ಏನ್ ನೀವು ಹಿಂದ ಮುಂದೆ ನೋಡ್ ಬರೆದ್ರು. ಓಕೆ ಓಕೆ, ನೆಕ್ಸ್ಟ್ ಈಗ ಈ ಬಿ ದಿಂದ ಇಲ್ಲಿ ಅಗೇನ್ ನಾವು ಮತ್ತು 3 ಲೆಟರ್ಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಸೊ ಬಿ ಇಂಟು ಎ ಇಸ್ ಎ ಬಿ ಆರ್ ಬಿ ಎ. ಓಕೆ, ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಬಿ ಇಂಟು ಬಿ ಸ್ಕ್ವೇರ್, ಬಿ ಇಂಟು ಸಿ ಇಸ್ ಬಿ ಸಿ. ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್, ನಿಮ್ಗ ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಅಂದ್ರ ಇನ್ ಡಿಟೇಲ್ ಆಗಿ ನಿಮ್ಗೆ ಗೊತ್ತಾಗಿದೆ ಇಲ್ಲಿ ಯಾವ ರೀತಿ ಮಲ್ಟಿಪ್ಲೈ ಮಾಡಿದಾರ ಅಂತೇಳಿ. ಓಕೆ, ನೆಕ್ಸ್ಟ್ ಅಗೇನ್ ಇಲ್ಲಿ ಈ ಒಂದು ಸಿ ದಿಂದ ನಾವೇನ್ ಮಾಡ್ಬೇಕು, ಈ 3 ಟರ್ಮ್ಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಸಿ ಇಂಟು ಎ ಇಸ್ ಸಿ ಎ, ಸಿ ಇಂಟು ಬಿ ಸಿ ಬಿ ಆರ್ ಬಿ ಸಿ. ಓಕೆ, ಸಿ ಇಂಟು ಸಿ ಇಸ್ ಸಿ ಸ್ಕ್ವೇರ್ ಅಂತ ಆಯ್ತು. ಹಾಗಾದ್ರೆ ಇದ್ರದ್ದು ಮಲ್ಟಿಪ್ಲೈ ಏನಾಯ್ತು, ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ದ ಮಲ್ಟಿಪ್ಲೈ ನಮಗೆ ಯಾವ ರೀತಿ ಇತ್ತು ಅಂತ ಬರೆದ್ವಿ. ಬಟ್ ಅದನ್ನ ನಾವು ನೀಟಾಗಿ ಬರಿಬೇಕಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ ಇದ್ದ ಟರ್ಮ್ ಗಳನ್ನ ಬರ್ಕೋರಿ. ಫಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದೆ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 2ab ಇದೆ. ಹೌದಾ, ಇಲ್ಲೊಂದು ಎ ಬಿ, ಇಲ್ಲೊಂದು ಎ ಬಿ, ಎಷ್ಟು ಎ ಬಿ ಆದ್ವು ಇವು, 2ab ಕರೆಕ್ಟ್ ಬಂತು. ಓಕೆ, ಕರೆಕ್ಟ್ ಇದೆ, ಇಲ್ಲಿ 2ab ಅಂತ ಇದೆ. ನೆಕ್ಸ್ಟ್ 2bc ಅಂತ ಇದೆ, ಇಲ್ಲೊಂದು ಬಿ ಸಿ, ಇಲ್ಲೊಂದು ಬಿ ಸಿ. ನಿಮ್ಗೆ ಇಲ್ಲಿ ಕಲರ್ ಒಳಗ ಕೊಟ್ಬಿಟ್ಟಿದಾರ, ಅವ್ರು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ಬಿ ಸಿ ಪ್ಲಸ್ ಬಿ ಸಿ 2bc ಆದ್ವು. ಓಕೆ, ನೆಕ್ಸ್ಟ್ 2ca ಅಂತ ಇದೆ, ಸಿ ಎ, ಇಲ್ಲಿ ನೋಡ್ರಿ ಸಿ ಎ. ಓಕೆ, 2ca. ಹೌದಾ, ಇದು ನಿಮಗೆ ಯಾವ ರೀತಿ ಫಾರ್ಮುಲಾವನ್ನ ಅವರು ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಅಂದ್ರೆ ನಾನ್ ನಿಮ್ಗೆ ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಇವನ್ನ ನೀವು ಬೈಪಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ವಿದಿನ್ ಅ ಸೆಕೆಂಡ್, ಒಂದು 2 ಸೆಕೆಂಡ್ ಒಳಗೆ ನೀವು ಅದನ್ನ ಮಲ್ಟಿಪ್ಲೈ ಮಾಡಿ ನೀವ ಓನ್ ಆಗಿ ಅದನ್ನ ಫಾರ್ಮುಲಾವನ್ನ ಕ್ರಿಯೇಟ್ ಮಾಡ್ಕೋಬಹುದು, ಎಲ್ಲೂ ತಪ್ಪಲಾರ್ದ ಹಾಗೆ. ನೀವು ಬೈಪಟ್ ಹಾಕಿದ್ರೆ ಏನಾಗ್ತೈತಿ, ಒಂದೊಂದು ಟರ್ಮ್ ಮಿಸ್ ಆಗುವಂತ ಚಾನ್ಸ್ ಇರ್ತೈತಿ, ಒಂದೊಂದು ಸೈನ್ ಅಂದ್ರ ಚಿಹ್ನೆಗಳ ಮಿಸ್ ಆಗುವಂತ ಚಾನ್ಸ್ ಇರ್ತೈತಿ. ಬಟ್ ನೀವು ಇಲ್ಲಿ ಈ ರೀತಿ ಅದನ್ನ ಯಾವ ರೀತಿ ಬಂತು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿದ್ರೆ ಈಸಿಲಿ ನೀವು ನೆನ್ಪಿಟ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಸೊ ಇವು ನಿಮ್ಮ ಫಾರ್ಮುಲಾಗಳು ಗೊತ್ತಾದವು ಅಂತ ಅನ್ಕೋತೀನಿ. ಓಕೆ, ಮತ್ತೆ ಇನ್ನೊಂದು ಯಾವ್ದು ಇರ್ಬೋದು ನೋಡ್ರಿ, ಇಲ್ಲಿ ಇದು ಎ ಪ್ಲಸ್ ಬಿ ಬ್ರಾಕೆಟ್ ಕ್ಯೂಬ್. ಇದು ಅಷ್ಟು ನಿಮ್ಗೆ ಒಂಚೂರು ಕಾಂಪ್ಲಿಕೇಟ್, ಅಷ್ಟು ಇನ್ ಡಿಟೇಲ್ ಆಗಿಲ್ಲ, ನಾನು ಅದನ್ನ ಹೇಳ್ತೇನಂತ. ಓಕೆ, ಸೊ ಇವು ನಿಮ್ಮ ಏನಾಗಿದ್ವು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇನ್ನ ಯಾವ ರೀತಿ ನಾವು ಅದು ಯಾವ ರೀತಿನ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನ ನಾನು ಹೇಳಿದೆ. ಓಕೆ, ಈಗ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಎಕ್ಸರ್ಸೈಸ್ 2.4. ಎಕ್ಸರ್ಸೈಸ್ 2.4. ಓಕೆ,
exercise 2.4. In this exercise, we are going to learn how to solve equations by algebraic identities. Okay, so let us learn about one by one. Okay, first question. I can read first question in this exercise. Okay, first question is use suitable identities to find the following product. Okay, use suitable identities to find the following ಪ್ರಾಡಕ್ಟ್ ಅಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂತ ಒಂದ್ ಏನ್ ಪ್ರಾಬ್ಲಮ್ಸ್ ಗಳದಾವಲ್ಲ ಅದಕ್ಕೆ ಅವ್ರು ಏನ್ ಮಾಡಿದಾರು ಈಗ ಇಷ್ಟೊತ್ವರೆಗೂ ನೀವು 8 ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಕಲಿತ್ರಿ. ಅವ್ರ ಏನ್ ಮಾಡಿದಾರು ಪರ್ಟಿಕ್ಯುಲರ್ ಆಗಿ ಇದ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳಿಲ್ಲ, ಹೋಲ್ಸೇಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ನಾವು ಅದಕ್ಕೆ ಯಾವ ಒಂದು ಪ್ರಾಬ್ಲಮ್ಗೆ ಯಾವ ಒಂದು ಅಲ್ಜಿಬ್ರಿಕ್ ಐಡೆಂಟಿಟಿ ಸೂಟ್ ಆಗ್ತೈತಿ ಅಂತ ನಾವೇ ಕಂಡು ಹಿಡಿದು ಅದನ್ನ ಆ ಒಂದು ಐಡೆಂಟಿಟೀಸ್ ಅನ್ನ ಹಾಕಿ ನಾವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಹೌದಾ? ಸೊ ಐ ಕ್ಯಾನ್ ರೈಟ್ ಫಸ್ಟ್ ಕ್ವಶನ್. x+4 ಓಕೆ, x+10 ಅಂತ ಇದೆ. ಹೌದಾ? ಇದು ಯಾವ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇದೆ ನೋಡ್ರಿ, ಯಾವ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇದೆ ಇದು ಯಾವ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇದೆ? x+a ಇಂಟು ಬ್ರಾಕೆಟ್ x+b. ಹೌದಾ? ನಿಮಗೆ ಸಡನ್ ಆಗಿ ನೋಡಿದ ಕೂಡಲೇ ನೀವ್ ಏನ್ ಮಾಡ್ಬಿಡ್ತೀರಿ ಹೇಳ್ರಿ, ಫಸ್ಟ್ ಏನ್ ಕಲ್ತಿರಲ್ಲ x+a ಬ್ರಾಕೆಟ್ ಕ್ಯೂಬ್ ಅಂತ ಆ ರೀತಿ ತಿಳ್ಕೊತೀರಿ. ಬಟ್ ಅಲ್ಲೇ ಈ ಬ್ರಾಕೆಟ್ ಒಳಗ್ ಇದ್ದಿದ್ದ ಈ ಬ್ರಾಕೆಟ್ ಒಳಗ್ ಬರ್ಬೇಕು ನಮಗ. ಬಟ್ ಇಲ್ಲಿ ಹಾಗಿಲ್ಲ. ಹೌದಾ? ಇಲ್ಲಿ ಈ ರೀತಿ ಇಲ್ಲ. ಹೌದಾ? ಇದ ಬೇರೆ ಇದೆ, ಇದ ಬೇರೆ ಇದೆ. ಹಾಗಾಗಿ ಇದು ಯಾವ ಫಾರ್ಮುಲಾವನ್ನ ಹೋಲ್ತೈತಿ ಹೇಳ್ರಿ, x+a ಇಂಟು ಬ್ರಾಕೆಟ್ x+b. ಹೌದಾ? ಹಾಗಾದ್ರೆ ಅದು ಯಾವ ರೀತಿ ಇದೆ ನೋಡ್ರಿ, x² ಪ್ಲಸ್ ಏನಿದೆ ನೋಡ್ರಿ, x² ಪ್ಲಸ್ a+b ಇಂಟು x. ಹೌದಾ? a+b ಇಂಟು x ಪ್ಲಸ್ ab ಅಂತ ಇದೆ. ಹೌದಾ? ab ಅಂತ ಇದೆ. ಹಾಗಾದ್ರೆ ನಾನು ಇಲ್ಲಿ ಒಂದ್ಸಲ ಬರೀತೇನೆ ಅದನ್ನ, x+a ಇಂಟು x+b ಅಂತ ಇದೆ. ಹೌದಾ? x+a ಇಂಟು x+b. ನಿಮಗೆ ಸ್ವಲ್ಪ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೋರಿ. ಅಂದ್ರೆ ಯಾವ್ದು x, ಯಾವ್ದು a, ಯಾವ್ದು b ಅನ್ನೋದು ನೀವು ಈಸಿಲಿ ಐಡೆಂಟಿಫೈ ಮಾಡ್ತೀರಿ. ಇವಾಗ ಏನಿಲ್ಲ, ಸಿಂಪಲ್. ಈ ಫಾರ್ಮುಲಾ ಗೊತ್ತಾಯ್ತಲ್ಲ, ನೀವ್ ಏನ್ ಮಾಡ್ಬೇಕು, ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕು, a is replaced by 4 and b is replaced by 10. ಹೌದಾ? ಅವು ಯಾವ್ಯಾವ ಟರ್ಮ್ ಗಳದಾವಲ್ಲ ಅವನ್ನ ಆ ಬೇರೆ ಸಂಖ್ಯೆ ಕೊಟ್ಟಿರುವಂತಹ ಸಂಖ್ಯೆಯನ್ನ ರೀಪ್ಲೇಸ್ ಮಾಡ್ಬಿಟ್ರೆ ನಿಮ್ದು ಅರ್ಧ ಕೆಲಸ ಮುಗೀತು. ಓಕೆ, ಸೊ ನೋಡ್ರಿ, x² ಇದ್ದಲ್ಲಿ ನಮ್ಗ x ನ ಇದೆ, ಹಾಗಾಗಿ ನಾನು ಅದನ್ನ x² ಅನ್ನ ಬರೀತೀನಿ. ಓಕೆ, ಪ್ಲಸ್ a+b ಅಂದ್ರ a ಅಂದ್ರೆ ಎಷ್ಟಿದೆ, ಇಲ್ಲೇ 4 ಇದೆ, ಪ್ಲಸ್ b ಅಂದ್ರೆ ಎಷ್ಟಿದೆ, 10 ಇದೆ. ಓಕೆ, ಇಂಟು x ಅಂದ್ರೆ ಅಗೇನ್ ನನ್ಗೆ ಎಷ್ಟು ಬಂತು, x ನ ಬಂತು. ಪ್ಲಸ್ ab ಅಂದ್ರೆ ಏನಿದೆ, ab a ಅಂದ್ರ 4 ಇಂಟು b ಅಂದ್ರೆ ಎಷ್ಟಿದೆ, 10 ಇದೆ. ಓಕೆ, ಹಾಕಿದ್ರೆ ಈಗ ಜಸ್ಟ್ ಏನ್ ಮಾಡುದು, ವ್ಯಾಲ್ಯೂಗಳನ್ನ ರೀಪ್ಲೇಸ್ ಮಾಡಿದ್ರ ಮುಗೀತು ನಮ್ ಕೆಲಸ. ಅಗೇನ್ x² ಅನ್ನ ಆಸ್ ಇಟ್ ಈಸ್ ಇಡ್ರಿ. ಪ್ಲಸ್ ಇಲ್ಲೇ ನೋಡ್ರಿ, 10 + 4, 10 + 4 ಎಷ್ಟಿದೆ, 10 + 4 ಮಾಡಿದ್ರೆ ಎಷ್ಟಾಯ್ತು, 14x. ಓಕೆ, ಪ್ಲಸ್ 4 ಇಂಟು 10, 40. ಓಕೆ, 4 ಇಂಟು 10 is 40. This is the solution of this problem. ಓಕೆ, ಈ ಒಂದು ಪ್ರಾಬ್ಲಮ್ ಗೆ ನಮ್ದು ಎಕ್ಸಾಕ್ಟ್ ಸೊಲ್ಯೂಷನ್ ವಿತ್ ದ ಹೆಲ್ಪ್ ಆಫ್ algebraic identities, that is x+a into x+b. Okay, I hope all of you understand this algebraic identities, how to use based on the algebraic identities and solve the equations. Okay, ಅಥವಾ solutions. ಹೌದಾ? ಸೊ ನಿಮ್ಗ ಈಗ ಜಸ್ಟ್ ಒಂದ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗ್ ನಾನು ಇದನ್ನ ಎಕ್ಸರ್ಸೈಸ್ 2.4 ಅನ್ನ ನಾನು ಏನ್ ಮಾಡ್ತೀನಿ, ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಗಳದಾವು, ಅವ್ನು 1 by 1 ನ ಕಲಿಯೋಣ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಸೆಷನ್. ವಿಲ್ ನೆಕ್ಸ್ಟ್ ದಿಸ್ ಸೆಷನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವ್ ಏನ್ ಮಾಡೋದು, ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.
ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.